ಸುಮಾರು 15-20 ಸಾವಿರ ಜನ ಸೇರಿ ಪ್ರತಿಭಟನೆಯನ್ನು ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಭಾಗದ ಜ್ವಲಂತ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. 10 ವರ್ಷದಿಂದ 52,000 3,000 ರೂಪಾಯಿ ರೇಟ್ ತಗೋತು. ಎಲ್ಲ ರೇಟ್ ಡಬಲ್ ಆಗ್ಯಾವು. ಸರ್ಕಾರಕ್ಕೆ 1 ಟನ್ ಕಬ್ಬಿಗೆ ಇವತ್ತು ಸ್ಪ್ರೀಟ್ ಮೇಲೋ ಇಥನಾಲ್ ಮೇಲೋ ಸುಮಾರು 30-40 ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ. ಅದ್ರೊಳಗೆ 1 ಟನ್ನಿಗೆ 2,000 ರೂಪಾಯಿ ಕೊಡ್ಬೇಕಂತ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಒತ್ತಾಯ ಐತಿ. ಇವತ್ತು ಅದ್ರೊಳಗೆ ತೆರಿಗೆ ಹಣದಾಗ ಹೆಂಗ 2013-14 350 ರೂಪಾಯಿ ಕೊಟ್ಟಿರು ಅದ ಮಾದರಿ ಒಳಗೆ ಇವತ್ತು ಘೋಷಣೆ ಮಾಡಬೇಕು ಅನ್ನುವಂಥದ. ಇವತ್ತು APMC ಕಾಯ್ದೆಯನ್ನು 87B ಅನ್ನುವಂಥದ್ದು ಕೂಡ ಹಿಂಪಡಿಬೇಕಾಗೈತಿ. ಜೈ ಕಿಸಾನ್ ಮಾರ್ಕೆಟ್ ಬಂದ್ ಮಾಡಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ಹಲವಾರು ರಾಜ್ಯದ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕು. ಬಗರ್ ಹುಕ್ಕಂ ಸಮಸ್ಯೆ ಇರಲಿ, ಹೀಗೆ ಹಲವಾರು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬದಲು ಇವತ್ತು ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಒಂದು 10-15 ಮಂದಿನ ಮುಖಂಡರ ಸಭೆ ಕರೆದರು. ರಾಜ್ಯದ ಮುಖ್ಯಮಂತ್ರಿ ಅವರು ಇದಕ್ಕೆ ಒಳ್ಳೆ ನಿರ್ಣಯ ಕೊಡಬೇಕು. ಒಳ್ಳೆ ನಿರ್ಣಯ ಕೊಡಿದ್ರೆ ಇವತ್ತು ರೈತರ ಸುಮಾರು 10-15 ಸಾವಿರ ರೈತರ ಮೇಲೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೋ, ಇಲ್ಲ ಅಂತಂದ್ರೆ ಅದಕ್ಕೆ ನಾವು ದೊಡ್ಡ ಹೋರಾಟನ ಮತ್ತೆ ಕೈಗೊಳ್ಗೆ ತಗೋಬೇಕೈತಿ. ಅದಕ್ಕೆ ಅವಕಾಶ ಕೊಡದ ಒಂದು ಒಳ್ಳೆ ನಿರ್ಣಯನ ಮುಖ್ಯಮಂತ್ರಿ ಅವರು ಕೊಡಬೇಕಂತೇಳಿ ನಾವು ನಿರೀಕ್ಷೆ ನೀಡಿದ್ದೀವಿ. ಕೆಲವೊಂದಿಷ್ಟು ಯೋಜನೆ ಬಗ್ಗೆ ರೈತರು ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಇನ್ನೂರಿಗೆ ರೈತರಿಗೆ ಯಾವುದೇ ರೀತಿಯಾದಂತಹ ಇದ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ರೈತರ ಹೋರಾಟ ಸರ್ಕಾರ ಕೇಳ್ತಾ ಇಲ್ವಾ ಅಥವಾ ಹೆಂಗೆ ಸರ್? ಇವತ್ತ ಈ 220 ಮಂದಿ ನಾವು ಬಹುಸಂಖ್ಯಾತರ 70% ರೈತರು ಓಟ್ ಹಾಕಿದ್ದು. ರೈತರ ಆತ್ಮಹತ್ಯೆ ಆಗತ್ತಾರೋ, ರೈತರ ಕುಟುಂಬಗಳು ಬೀದಿಗೆ ಬರತ್ತಾವತ್ತಂದ್ರೆ ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ನಮ್ಮ ಬದಲ ಗಂಭೀರವಾಗಿ ಅಭ್ಯಾಸ ಮಾಡ್ಬೇಕು. ಅದಕ್ಕೆ ಸಂಪೂರ್ಣ ಇವರು ಜೀರೋ ಆಗ್ಯಾರು. ಇವರು ಟೈಮ್ ಪಾಸ, ತಾವು ಆರ್ಥಿಕವಾಗಿ ಪ್ರಬಲ ಆಗೋದಕ್ಕಾಗಿ, ತಾವು ಸುಧಾರಣೆ ಆಗೋದಕ್ಕಾಗಿ ರಾಜಕಾರಣ ಮಾಡತ್ತಾರೋ. ಜನರ ಕಲ್ಯಾಣಕ್ಕಾಗಿ, ರೈತರ ಕಲ್ಯಾಣಕ್ಕಾಗಿ ರಾಜಕಾರಣ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಇವ್ರನ್ನ ಬೀದಿ ಒಳಗೆ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗುತ್ತೆ.